ಅವ್ರ ಆಪರೇಷನ್ ನಡೀತಿದೆ. ಅವ್ರಿಗೆ ಏನು ಆಗದಿರೋ ತರ ಕಾಪಾಡಿ ಅವ್ರ ಜೀವ ಉಳ್ಸಪ್ಪ. ನನ್ ಪೊಲೀಸಪ್ಪನೇ ನಂಗೆಲ್ಲ. ಅವ್ರಾದ್ಮೇಲೆನೆ ಅಮ್ಮ, ಅಣ್ಣ, ಗಂಡ ಎಲ್ಲರೂ ಬರೋದು. ನಾನಿವತ್ತು ಈ ಮಟ್ಟಿಗೆ ಬೆಳೆದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಪೊಲೀಸಪ್ಪನೇ ಕಾರಣ. ನಮಗೋಸ್ಕರ ಅವ್ರ ಆಯಸ್ಸನ್ನೇ ಸೌಸಿದ್ದಾರೆ. ಬೇಕಿದ್ರೆ ನನ್ನ ಆಯಸ್ಕೊಟ್ಟು ಅವ್ರನ್ನ ಕಾಪಾಡಪ್ಪ. ದೀಪಾ ಅವರೇ, ಗುಡ್ ನ್ಯೂಸ್ ನಿಮಗೆ. ನಿಮ್ಮ ತಂದೆಯವ್ರಿಗೆ ಆಪರೇಷನ್ ಆಯಿತು. ಹೌದಾ? ಹೌದು, ವಾರ್ಡ್ ಶಿಫ್ಟ್ ಮಾಡಿದ್ದಾರೆ. ಬನ್ನಿ. ಹೌದಾ? ಸದ್ಯ ದೇವ್ರ ದಯೆಯಿಂದ ಹೇಗೋ ಹುಷಾರಾದ್ರ, ಅಷ್ಟು ಸಾಕ್ಬಿಡು. ಸರಿ ಆಯ್ತು, ನಾನು ಹೇಳ್ತೀನಿ. ಬಾಯ್. ಯಾರ್ದಮ್ಮ ಫೋನು? ಚಿರು ಅಪ್ಪ. ಏನಂತೆ? ಅದೇ ಅವನು ದೀಪನ್ ಕರ್ಕೊಂಡು ಊರಿಗೆ ಹೋಗಿದ್ದಾನಲ್ಲ, ದೀಪ ಅವ್ರ ಅಪ್ಪನಿಗೆ ಆಪರೇಷನ್ ಆಯ್ತಂತೆ. ಹೌದಾ? ಈಗ ಹೇಗಿದ್ದಾರಂತಮ್ಮ? ತೊಂದರೆ ಏನೂ ಇಲ್ಲ ಅಪ್ಪ, ಹುಷಾರಾಗಿದ್ದಾರೆ. ಇವಾಗ ಸದ್ಯಕ್ಕೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತಾರಂತೆ. ಒಳ್ಳೇದಾಯ್ತು ಬಿಡ. ಅಟ್ಲೀಸ್ಟ್ ಇಂಥ ವಿಷಯಗಳನ್ನ ಫೋನ್ ಮಾಡಿ ನಿನ್ನ ಜೊತೆ ಹಂಚ್ಕೋತಾನಲ್ಲ, ಅದಕ್ಕೆ ಖುಷಿ ಆಯ್ತು. ಅದೇನೋ ಹೇಳ್ತಾರಲ್ಲ, ಪ್ರೀತಿಗೆ ಕಲ್ಲನ್ನೇ ಕರಗಿಸೋ ಶಕ್ತಿ ಇದೆ ಅಂತ. ಹಾಗೆ ದೀಪ ಚಿರು ಮನಸ್ಸನ್ನ ಪ್ರೀತಿಯಿಂದ ಗೆದ್ರೆ ಅಷ್ಟೇ ಸಾಕು. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಪ್ಪ. ದೀಪ ಅವ್ರ ಅಪ್ಪನ ಬಗ್ಗೆ ನೆನೆಸ್ಕೊಂಡು ಗಾಬರಿ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದ ತಕ್ಷಣ ಅವನೇ ದೀಪನ ಅವಳ ಊರಿಗೆ ಕರ್ಕೊಂಡು ಹೋದ. ಆದ್ರೆ ಇಷ್ಟೆಲ್ಲ ಒಳ್ಳೆ ಗುಣ ಇರೋ ನಮ್ ಚಿರುಗೆ ಅವಳ ಜೊತೆ ಸಂಸಾರ ಮಾಡು ಅಂದ್ರೆ ಮಾತ್ರ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ಇದೊಂದು ವಿಷಯದಲ್ಲಿ ಚಿರು ನಮ್ಮ ಮಾತು ಕೇಳೋದೇ ಇಲ್ಲ ಅಪ್ಪ. ಅವ್ರ ಅದಕ್ಕೆ ಮಾತನ್ನೇ ಅವ್ನು ಕೇಳೋದು. ಸೌಂದರ್ಯಂಗ ಅಷ್ಟೇ ಅಲ್ಲ, ಚಿರುಗೂ ದೀಪನ್ ಕಂಡ್ರೆ ಇಷ್ಟ ಇಲ್ವಲ್ಲ. ನಾವ್ ಹೇಗ್ ದೀಪ ಬಗ್ಗೆ ಪಾಸಿಟಿವ್ ಆಗಿ ಚಿರುಗ್ ಹೇಳ್ತೀವೋ ಹಾಗೆ ಅವ್ನ ಅದಕ್ಕೆ ಆದವ್ರು ಹೇಳಿದ್ರೆ ಇವತ್ತೆಲ್ಲ ನಾಳೆ ಅವ್ರ ಮಾತು ಕೇಳಿ ದೀಪ ಜೊತೆ ಹೊಂದ್ಕೊಂಡು ಹೋಗ್ಬಹುದೇನೋ. ಬೇರೆಯವ್ರಿಗಿಂತ ಮುಖ್ಯವಾಗಿ ದೀಪ ತನಗೆ ಒಳ್ಳೆ ಹೆಂಡತಿ ಅಂತ ಚಿರುಗೆ ಸ್ವತಃ ಅನ್ನಿಸ್ಬೇಕು. ಇಲ್ಲಿವರೆಗೂ ಯಾರು ಏನೇ ಅಂದ್ರೂ ಅವನು ಕೇಳೋನಲ್ಲ. ಅರ್ಚನಾ, ಯಾಕೋ ತುಂಬಾ ತಲೆನೋಯ್ತಿದೆಯಮ್ಮ. ಸ್ವಲ್ಪ ಸ್ಟ್ರಾಂಗ್ ಕಾಫಿ ಮಾಡ್ಕೊಡೋಕೆ ಹೇಳ್ತೀಯಾ? ಆಯ್ತಪ್ಪ, ನಾನೇ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಬರ್ತೀನಿ, ಸರಿನಾ? ಅಯ್ಯೋ, ನಿನ್ನ ಕೈಯಿಂದ ಮಾಡಿರೋ ಕಾಫಿ ಕುಡಿದು ಎಷ್ಟೋ ದಿನಗಳಾಗಿತ್ತು. ಮಾಡ್ಕೊಂಬಮ್ಮ. ಸರಿ. ಈಗ ಹೇಗಿದ್ದೀರಾ? ನಿಮ್ಮ ಆಪರೇಷನ್ ಆಗೋವರೆಗೂ ನನ್ನ ಕೈಕಾಲ ಆಡಲಿಲ್ಲ ರೀ. ಸದ್ಯ ದೇವ್ರ ದಯದಿಂದ ಎಲ್ಲ ಸರಿ ಹೋಯ್ತಲ್ಲ. ಅಣ್ಣ, ನಿನಗೆ ಹಿಂಗಾಗಿದೆ ಅಂತ ಪಾಪ ಅದ್ಗೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಗೊತ್ತಾ? ನಾನಷ್ಟೇ ಅಲ್ಲ ರೀ, ಇವರಿಬ್ರು ಏನೂ ತಿಂದಿಲ್ಲ. ರೀ, ಯಾರು ಹುಡುಕ್ತಿದ್ದೀರಾ? ನರಸಿಂಹ. ಅವನ ಹೆಸರು ಎತ್ತಿಬೇಡಿ. ಇಷ್ಟೆಲ್ಲ ಆಗಿರೋದು ಅವನಿಂದಾನೆ. ಅದಕ್ಕೆ ಅವನನ್ನ ನಿಮ್ಮ ಹತ್ರ ಬರಬಾರ್ದು ಅಂತ ಹೇಳಿದ್ದೀನಿ. ರೀ, ಅಳಿಯಂದ್ರು ದೀಪ ಬಂದಿದ್ದಾರೆ. ಹೌದಾ? ನಿಮ್ಗೆ ಆಪರೇಷನ್ ಆಗ್ತಿತ್ತಲ್ಲ, ಆಗ ಬಂದ್ರು. ಎಲ್ಲಿದ್ದಾರೆ? ಪೊಲೀಸಪ್ಪ, ಯಾಕೆ ಮಗ ಹೇಳ್ತಾ ಇದೀಯಾ? ನಿಮ್ಮ ಅಪ್ಪಂಗೆ ಏನಾದ್ರು ಆದ್ರೆ ಅಂತಾನ? ಏನು ಭಯ ಪಟ್ಕೋಬೇಡ. ನಾನು ನೋಡು ಗುಂಡು ಕೆಲಸ ಇದ್ದೀನಿ. ದೇವ್ರು ನಿನ್ಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಇಪ್ಪಿ ಸಕ್ಕರೆ ಕಾಯಿಲೆ ಬಿಟ್ಟು ಸರಿಗೆ ಇದೆ ಅಲ್ವಾ ಪೊಲೀಸಪ್ಪ? ಕಾಯಿಲೆ ಹೇಳಿ ಕೇಳಿ ಬರುತ್ತ ಮಗ. ಬರಬೇಕಾದಾಗ
ಬರುತ್ತೆ, ಅಲ್ಲಿ ಹೋಗುತ್ತೆ. ಅಳಿ ಅಂದ್ರೆ ಮಾವ ಈಗ ಹೇಗಿದ್ದೀರಾ? ಪರವಾಗಿಲ್ಲ. ಇದೇ ನೋವು, ಸುಸ್ತು ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಮನ್ಸಿಗೊಂಥರ ಆರಾಮ ಅನ್ನಿಸ್ತಾ ಇದೆ. ಜೊತೆಗೆ ಅಷ್ಟು ದೂರದಿಂದ ನೀವು ಮತ್ತು ನನ್ನ ಮಗಳು ಬಂದಿರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ಅಣ್ಣ, ಮಗಳು ಅಳಿಯ ಬಂದ್ರು ಅಂದ ತಕ್ಷಣ ತುಂಬಾ ಖುಷಿ ಪಡ್ಬೇಡ. ಈಗ ತಾನೇ ಹುಷಾರಾಗ್ತಿದ್ಯಾ. ಇನ್ನು ಮುಂದೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಮಾವ. ಟೆನ್ಷನ್ ಅಂತೂ ಮಾಡ್ಕೊಳ್ಳೇಬಾರ್ದು, ಆರಾಮಾಗಿರ್ಬೇಕು. ನನಗೆ ಯಾವ ಚಿಂತೆ ಅಳಿ ಅಂದರೆ, ಇಷ್ಟು ದಿನ ನನ್ನ ಮಗಳು ನಿಮ್ಮ ಮನೇಲಿ ಹೇಗಿರ್ತಾಳೋ ಅನ್ನೋ ಚಿಂತೆ ಇತ್ತು. ಈಗ ಆ ಚಿಂತೆನೂ ಇಲ್ಲ. ನೀವು ಅವಳನ್ನ ಮಗು ಥರ ನೋಡ್ಕೋತೀರಾ ಅಂತಲೂ ಗೊತ್ತು. ಮನೆಯವರೆಲ್ಲ ನಮ್ಮ ದೀಪನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ಅಂತಲೂ ಗೊತ್ತು. ಇದಕ್ಕಿಂತ ಖುಷಿ ಬೇಕಾದ್ರೆ ಅಂದರೆ ಅಮ್ಮ, ಅಣ್ಣ ಎಲ್ಲಿ? ನಿಮ್ಮ ಅಣ್ಣನಿಂದಾನೆ ಇವತ್ತು ನಮ್ಮ ಅಣ್ಣನ್ಗೆ ಈ ಸ್ಥಿತಿ ಬಂದಿರೋದು. ಅದಕ್ಕೆ ಅವನನ್ನ ಇಲ್ಲಿ ಬರ್ಬೇಡ ಅಂತ ಹೇಳ್ತಾರೆ, ಅದಕ್ಕೆ ಅವ್ನು ಬಂದಿಲ್ಲ. ಏನ್ ಹೇಳ್ತಿದ್ದೀರಾ ಅತ್ತೆ? ನನ್ನನ್ನೇನೆ ಕೇಳ್ತೀಯಾ? ಅದಕ್ಕೆ ಕೇಳು, ಅವ್ನ ಚರಿತ್ರೆನೇ ಹೇಳ್ತಾರೆ. ಅಪ್ಪ ತಗೊಳ್ಳಿ. ಮೇಡಮ್, ಹೇಗಿದೆಯಪ್ಪ ಕಾಫಿ? ನೀನ್ ಮಾಡ್ಕೊಟ್ಟಿದ್ಯಾ ಅಂದಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ತುಂಬಾ ಚೆನ್ನಾಗಿದೆ ಅಮ್ಮ. ಹೇಳಪ್ಪ ಸುರೇಶ್, ಏನು ಭಾರಿ ಅಪರೂಪಕ್ಕೆ ನನ್ನನ್ನು ನೆನೆಸ್ಕೊಂಡು ಕಾಲ್ ಮಾಡಿದ್ಯಾ? ನನ್ನ ಮಗನ ಮದುವೆ ಫಿಕ್ಸ್ ಆಯ್ತು, ಕರಿಯೋಣ ಅಂತ ಫೋನ್ ಮಾಡಿದೆ. ಓ ಹೌದಾ, ತುಂಬಾ ಸಂತೋಷ. ನಿನ್ ಮಗನಿಗೆ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ಸ್ ಹೇಳು. ಬರೇ ವಿಶ್ ಮಾಡಿದ್ರೆ ಸಾಲದು, ಮರ್ಯಾದೆ ಮದುವೆ ಬರ್ಬೇಕಪ್ಪ. ಸರಿ ಸರಿ, ಖಂಡಿತ ಬರ್ತೀನಿ. ನಿನ್ನ ಮಗಳನ್ನ ಸೊಸೆಯಾಗಿ ಮಾಡ್ಕೊಳ್ಳೋಣ ಅಂದ್ರೆ ಅವಳು ಒಪ್ಪಲ್ಲ ಅಂತ ಹೇಳಿದೆ. ನಾ ಇಬ್ರು ಫ್ರೆಂಡ್ ಆಗ್ಯವ್ರು, ಇಷ್ಟೊತ್ತಿ ಬೀಗರಾಗಿರ್ತಿದ್ವಿ. ನಿನ್ನ ಮಗಳದೇನ್ರ ಸಮಸ್ಯೆನಾ? ಯಾಕಪ್ಪ ಇನ್ನೂ ಮದುವೆ ಆಗಿಲ್ಲ? ಹೋಗ್ಲಿ, ಮುಂದೆ ಮದುವೆ ಆಗ್ಕೊಳ್ಳೋ ಇಲ್ವಾ? ಏನಪ್ಪ ಮಾಡ್ಲಿ, ಈಗಿನ ಕಾಲದ ಮಕ್ಕಳಿಗೆ ನಾವೇನು ಹೇಳೋಕ್ಕಾಗುತ್ತೆ? ಮಕ್ಕಳು ಮದುವೆ ಮಾಡ್ಕೊಳ್ಳಿ ಅಂತ ಅಪ್ಪ ಅಮ್ಮ ಎಷ್ಟೇ ಹೇಳಿದ್ರು ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡ್ತಾರೆ. ಈ ವಿಷಯದಲ್ಲಿ ನಾನೇನು ಹೇಳೋಕ್ಕಾಗಲ್ಲ. ಅವಳು ಬದುಕು ಅವಳ ಇಷ್ಟ. ಒಟ್ಟಿನಲ್ಲಿ ಮಕ್ಕಳು ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಸರಿಯಪ್ಪ, ಮದುವೆಗೆ ಮಿಸ್ ಮಾಡದೆ ಬರಬೇಕು. ಸರಿ ಕಣ, ಖಂಡಿತ ಬರ್ತೀನಿ. ಸರಿ, ಇಡ್ಲಾ? ಬಾಯ್. ಥ್ಯಾಂಕ್ಸ್ ಅಪ್ಪ, ನೀವು ನನ್ನನ್ನು ಇಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ಮದುವೆ ಆಗೋ ವಯಸ್ಸು ಬಂದರೂ ಇನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ ಹೇಳಿ ಬಲವಂತದಿಂದನಾದರೂ ಮದುವೆ ಮಾಡಿಸೋ ಪ್ರಯತ್ನ ಮಾಡ್ತಿದ್ರು. ಆದರೆ ನೀವು ಮಾತ್ರ ಈ ವಿಷಯದಲ್ಲಿ ನನಗೆ ಯಾವತ್ತೂ ಮದುವೆ ಆಗುವಂತ ಬಲವಂತ ಮಾಡದೆ ನನ್ನ ಇಷ್ಟದಂತೆ ಇರೋದಕ್ಕೆ ಬಿಟ್ಟಿದ್ದೀರ. ಅದಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ.
ಪೊಲೀಸ್ ಅಪ್ಪನ ಮೇಲೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಟ್ಕೊಂಡಿರೋ ನಮ್ಮಣ್ಣ ಇವ್ರು ಈ ತರ ಆಗಕ್ ಕಾರಣ ಅಂದ್ರೆ ನಂಗೆ ನಂಬಕ್ಕೆ ಆಗಲ್ಲ ಅಮ್ಮ. ಅಂತದೇನ್ ಮಾಡಿದ್ರು ಅಣ್ಣ? ಹೇಳಮ್ಮ. ಈ ಮೆಡಿಸಿನ್ ತಗೊಬನ್ನಿ, ಪೇಷಂಟ್ ಕೊಡ್ಬೇಕು. ನಾನು ತರ್ತೀನಿ, ಕೊಡಿ. ಪರವಾಗಿಲ್ಲ ನಂತರ. ಬಾಬಾ, ಸಾಹೇಬ್ರು ಹುಷಾರಾಗಿದ್ದಾರಾ? ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದಾರಾ? ಅವ್ರು ಆರಾಮಾಗಿದ್ದಾರೆ. ಆದರೆ ನೀವ್ಯಾಕೆ ಅವ್ರನ್ನ ನೋಡಕ್ಕೆ ಹೋಗಲಿಲ್ಲ? ನೀವೇನೋ ತಪ್ಪು ಮಾಡಿದ್ದೀರಾ, ಅದೇ ಕಾರಣಕ್ಕೆ ನಿಮ್ಮ ತಂದೆಯವ್ರಿಗೆ ಹಾಗೆಲ್ಲ ಆಗಿದೆ ಅಂತ ನಿಮ್ಮ ಮನೆಯವರೆಲ್ಲ ಅಂದ್ಕೊಂಡಿದ್ದಾರೆ. ಆದರೆ ಯಾವುದೇ ಮಗ ಆಗಲಿ ತನ್ನ ತಂದೆ ಆರೋಗ್ಯ ಹಾಳಾಗಲಿ ಅಂತ ಬಯಸಲ್ಲ. ನಿಮ್ಮ ಮಾತು ಹೊರಟಾದರೂ ನಿಮ್ಮ ಮನಸ್ಸು ಮಗು ಥರ ಮೃದು ಅಂತ ಗೊತ್ತಿದೆ. ಯೋಚನೆ ಮಾಡಬೇಡಿ, ಎಲ್ಲ ಸರಿಯಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಪೊಲೀಸ್ ಅಪ್ಪನ ಒಬ್ಬರನ್ನೇ ಬಿಟ್ಟು ಅಣ್ಣ ಆಚೆ ಹೋಗಿದ್ ತಪ್ಪೆ. ಆದ್ರೆ ಪೊಲೀಸ್ ಅಪ್ಪಂಗೆ ಈ ತರ ಆಗ್ಲಿ ಅಂತ ಅಣ್ಣ ಬಯಸ್ತಾನೆ ಅಂತ ನಿಂಗೆ ಅನ್ಸುತ್ತಾ ಅಮ್ಮ? ಅಣ್ಣನ್ಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆಯೋ ಪೊಲೀಸ್ ಅಪ್ಪನ ಮೇಲೂ ಅಷ್ಟೇ ಪ್ರೀತಿ ಗೌರವ ಇದೆ. ಹೀಗಾಗತ್ತೆ ಅಂತ ಗೊತ್ತಿಲ್ಲದೆ ಹೋಗಿರ್ತಾನೆ ಅಷ್ಟೇ ಅಮ್ಮ. ಅದಕ್ಕೆ ಈ ತರ ಶಿಕ್ಷೆ ಕೊಡೋದು ತಪ್ಪು. ಏಯ್ ನಿಂತ್ಕೊಳ್ಳಿ. ಅದಕ್ಕೇನ ಅವ್ನು ಇಲ್ಲಿಗೆ ಬರೋದು ಬೇಡ ಅಂತ ಹೇಳಿರುವಾಗ ನೀನೇನು ಅವನ ಹತ್ರ ಹೋಗಿ ಮಾತಾಡೋದು? ನೀನೇನು ಮಾತಾಡೋದು ಬೇಡ, ಸುಮ್ಮನೆ ಇರು. ನಮ್ಮ ಅಣ್ಣನ ಹತ್ರ ಮಾತಾಡಬಾರ್ದು ಅಂತ ಹೇಳೋ ಹಕ್ಕು ನಿಮ್ಗಿಲ್ಲ. ಈ ವಿಷಯಕ್ಕೆ ತಲೆ ಹಾಕ್ಬಿಡಿ ಅಷ್ಟೇ. ಅಮ್ಮ, ಸರ್ ಜೊತೆ ನಾನು ಇರ್ತೀನಿ, ನೀವು ಹೋಗಿ ತಿಂಡಿ ಮಾಡ್ಕೊಂಬನ್ನಿ. ಪರವಾಗಿಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ, ನಾನೀಗ ಆರಾಮಾಗಿದ್ದೀನಿ. ಒಂದ್ಸಲ ನೀನು ಅಂಬುಜ ಮೇಷ್ಟ್ರ ಜೊತೆ ತಿಂಡಿ ತಿನ್ಕೊಂಬನ್ನಿ ಹೋಗಿ. ರೀ, ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ, ನಾನೀಗ ಆರಾಮಾಗಿದ್ದೀನಿ ಅಂತ ಹೇಳಿದ್ನಲ್ಲ. ಅದಕ್ಕೆ ಅಣ್ಣ ಹುಷಾರಾಗಿದ್ದಾನಲ್ವಾ? ಯಾರು ಬರಲಿ ಬಿಡ್ಲಿ, ನಾನಂತೂ ಏನಾದರೂ ತಿನ್ಬೇಕು, ತುಂಬ ಹಸಿವಾಗ್ತಿದೆ. ಹೋಗು ಒಂದ್ಸಲ. ಅಲ್ಲ, ಇಲ್ಲಿ ಯಾರು? ಅದಕ್ಕೆ 5 ನಿಮಿಷ ರಾಹುಲ್ ಬಾರಪ್ಪ. ಒಬ್ರ ಮುಖದಲ್ಲಿ ನಗು ಇದೆ ಅನ್ನೋ ಕಾರಣಕ್ಕೆ ಅವ್ರ ಮನಸ್ಸಲ್ಲಿ ನೋವೇ ಇಲ್ಲ ಅಂತ ಅನ್ಕೊಳ್ಳೋದು ಬುದ್ಧಿವಂತರು ಅಂತ ಅನ್ನಿಸ್ಕೊಂಡಿರೋರು ಅತಿ ದೊಡ್ಡ ಮೂರ್ಖತನ. ಇಷ್ಟುದ್ದ ಮಾತನ್ನ ಇಲ್ಲಿ ಯಾರಿಗೆ ಹೇಳ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ನಿನಗೆ ಹೇಳ್ತಾರೆ. ಈ ಮಾತನ್ನ ಯಾವ ಉದ್ದೇಶ ಇಟ್ಕೊಂಡು ನನಗೆ ಹೇಳ್ತಿದ್ದೀರಾ? ಮಾವನ್ನ ಹೊಗಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬಂದ್ಯಲ್ಲ, ಆದ್ರೆ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿದೆ, ಅವ್ರು ಎಷ್ಟು ಅಪ್ಸೆಟ್ ಆಗಿದ್ದಾರೆ ಅಂತ ಮಾತ್ರ ನಿನಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಏನ್ ಹೇಳ್ತಿದ್ದೀರಾ? ಅಪ್ಪ ಅಪ್ಸೆಟ್ ಆಗಿದ್ದಾರಾ? ಹೌದು. ಯಾವ ಕಾರಣಕ್ಕೆ? ನೀನಿನ್ನೂ ಮದುವೆ ಆಗಿಲ್ಲ ಅನ್ನೋಕೊರ್ಗೂ ಅವ್ರನ್ನ ಪ್ರತಿದಿನ ಕಾಡ್ತಾ ಇದೆ. ಆದ್ರೆ ಪಾಪ ಅವರು ಬಾಯ್ ಬಿಟ್ಟು ಯಾರಿಗೂ ಹೇಳ್ತಾ ಇಲ್ಲ ಅಷ್ಟೆ. ಎಸ್ಪೆಷಲಿ ನೀನು ಬೇಜಾರಾಗ್ತೀಯ ಅನ್ನೋ ಕಾರಣಕ್ಕೆ ಮಾವ ಈ ವಿಚಾರಣ ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಅವ್ರ ನಗು ಮುಖನ ನೋಡೋಳಿಗೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ನಿನ್ಗೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ವಾ? ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ನಾನು ಮದುವೆ ಆಗದೆ ಇರೋದಕ್ಕೆ ಕಾರಣನೇ ನೀವು. ನನ್ನ ಪ್ರೀತಿನ ದೂರ ಮಾಡಿದ್ದು ಅಲ್ಲದೆ ಇವಾಗ ಅಪ್ಪ ನೊಂದ್ಕೊಳ್ತಿದ್ದಾರೆ ಅಂತ ನೆಪ ಹೇಳ್ಕೊಂಡು ಜಗಳ ಮಾಡಕ್ ಬಂದಿದ್ದೀರಾ? ನಿನ್ನ ಜೊತೆ ಜಗಳ ಆಡೋ ಕರ್ಮ ನನಗೆ ಬಂದಿಲ್ಲ. ಮದುವೆ ಆಗೋಕ್ಕೆ ನಿನಗೇನು ಪ್ರಾಬ್ಲಮ್ ಅಂತ ಕೇಳಕ್ ಬಂದಿದ್ದೀನಿ. ನಾನು ಯಾಕೆ ಮದುವೆ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತಿಲ್ವಾ? ನಾನು ಮದುವೆ ಆಗದೆ ಇರೋದಕ್ಕೆ ಕಾರಣನೇ ನೀವಾಗಿದ್ರು ಮತ್ತೆ ಅದ್ಯಾವ ಮುಖ ಇಟ್ಕೊಂಡು ಮದುವೆ ಬಗ್ಗೆ ಮಾತಾಡಕ್ ಬಂದಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅರ್ಚನಾ, ಯಾಕಮ್ಮ ಸೌಂದರ್ಯ ಮೇಲೆ ಹಾಕಿ ಕೂಗಾಡ್ತಾ ಇದೆಯಾ? ಏನಾಯ್ತು? ಕೂಗಾಡ್ತಿಲ್ಲ ಅಪ್ಪ, ಪ್ರಶ್ನೆ ಮಾಡ್ತಿದ್ದೀನಿ.
ನನ್ನ ಪ್ರೀತಿನ ದೂರ ಮಾಡಿದವ್ರಿಗೆ ನನ್ನ ಮದ್ವೆ ಬಗ್ಗೆ ಪ್ರಶ್ನೆ ಮಾಡೋ ಯಾವ ಅಧಿಕಾರನೂ ಇಲ್ಲ ಅಂತ ಎಚ್ಚರಿಸ್ತಾ ಇದ್ದೀನಿ. ಸೌಂದರ್ಯ, ನೀನು ಆರಾಮಾಗಿರಮ್ಮ. ಅವಳ ಹತ್ರ ನಾನು ಮಾತಾಡ್ತೀನಿ. ನೋಡಮ್ಮ ಅಪ್ಪ, ಅರ್ಚನಾ. ನನ್ನ ಹತ್ರ ಮಾತಾಡೋಕ್ಕೂ ಮೊದಲು ನನಗೆ ಕ್ಲಾರಿಟಿ ಬೇಕು. ಏನಮ್ಮ? ನಾನು ಮದ್ವೆ ಆಗಿಲ್ಲ ಅಂತ ನೀವು ಕೊರಗ್ತಿದ್ದೀರಾ? ಅಪ್ಪ, ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ಅವ್ರು ಮೌನವಾಗಿರೋದ್ರಲ್ಲೇ ಅವ್ರ ಉತ್ತರ ಏನು ಅಂತ ಗೊತ್ತಾಗ್ತಿಲ್ವಾ? ಅದನ್ನ ಪಾಪ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ನಾನು ನಮ್ಮ ತಂದೆ ಹತ್ರ ಮಾತಾಡ್ತಿದ್ದೀನಿ. ಮಧ್ಯದಲ್ಲಿ ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಇದ್ರೆ ಒಳ್ಳೇದು. ಅರ್ಚನಾ, ಯಾಕಮ್ಮ ಸೌಂದರ್ಯ ಹತ್ರ ಅಷ್ಟೊಂದು ರೂಢಾಗಿ ಮಾತಾಡ್ತಿದ್ಯಾ? ನೋಡು, ನಿನ್ನ ಮದುವೆ ಆಗಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿರೋದು ಎಷ್ಟು ಸತ್ಯನೋ, ಸೌಂದರ್ಯ ಬೇಜಾರು ಮಾಡ್ಕೊಂಡಿರೋದು ಕೂಡ ಅಷ್ಟೇ ಸತ್ಯ ಕಣಮ್ಮ. ಅದನ್ನ ಯಾಕೆ ನೀನು ಅರ್ಥ ಮಾಡ್ಕೋತಿಲ್ಲ? ಅಂದ್ರೆ ನನ್ನ ಪ್ರೀತಿಗಿಂತ ನಾನು ಯಾರನ್ನಾದ್ರೂ ಮದ್ವೆ ಆಗಿ ಹೋಗ್ಲಿ ಅನ್ನೋದೇ ನಿಮ್ಮ ಉದ್ದೇಶನಾ? ಖಂಡಿತ ಇಲ್ಲಮ್ಮ. ನೀನು ಯಾರನ್ನಾದ್ರೂ ಮದುವೆ ಆಗ್ಲಿ ಅಂತ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ. ಅದು ನಿನ್ನ ಇಷ್ಟಕ್ಕೆ ಬಿಟ್ಟಿದ್ದು ಅಂತ ನಾನು ಯಾವತ್ತೂ ಸುಮ್ಮನೆ ಆಗಿದ್ದೆ. ಆದರೆ ವಯಸ್ಸಿಗೆ ಬಂದ ಮಗಳಿಗೆ ಇನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ ಜನ ನೂರಾರು ಪ್ರಶ್ನೆಗಳನ್ನ ಕೇಳ್ತಾರಮ್ಮ. ಆಗ ಮನಸ್ಸಿಗೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಅವ್ರಿಗೆ ಏನಂತ ಉತ್ತರ ಹೇಳಿ? ನನ್ನ ಮಗಳು ಯಾವಾಗ್ಲೂ ಮದ್ವೆ ಆಗಿರ್ತಿದ್ಲು. ಆದ್ರೆ ಈ ಮನೆ ಸೊಸೆ ಅನ್ನಿಸ್ಕೊಂಡಿರೋಳು ನನ್ನ ಮಗಳು ಪ್ರೀತಿದ ಹುಡುಗನ್ನ ದೂರ ಮಾಡಿ ಅವಳು ಇನ್ನೂ ಮದ್ವೆ ಆಗದೆ ಇರೋ ತರ ಮಾಡಿದಾಳೆ ಅಂತ ರಾಜಾರೋಷವಾಗಿ ಹೇಳಿ ಅಪ್ಪ. ಯಾಕ ಧೈರ್ಯ ನಿಮಗಿಲ್ವಾ? ಅರ್ಚನಾ, ಏನಮ್ಮ ಮಾತಾಡ್ತಿದ್ಯಾ? ಸತ್ಯ ಹೇಳ್ತಿದ್ದೀನಿ. ನನ್ನ ಪ್ರೀತಿ ವಿಷಯದಲ್ಲಿ ನನಗೆ ಯಾರು ಮೋಸ ಮಾಡಿದಾರೋ ಅವ್ರ ಬಗ್ಗೆ ಮಾತಾಡೋದಕ್ಕೆ ಹಿಂದೆ ಯಾಕೆ ಹಾಕ್ಲಿ? ನೋಡಮ್ಮ ಅರ್ಚನಾ, ನಿನ್ನ ಪ್ರೀತಿಯನ್ನ ದೂರ ಮಾಡೋಕೆ ಬೇರೆ ಏನೇನೋ ಕಾರಣಗಳಿದ್ದು, ಹಾಗಾಗಿ ನಮ್ಮ ಕುಟುಂಬದ ಒಳ್ಳೇದಕ್ಕೋಸ್ಕರ ಸೌಂದರ್ಯ ಆಗ ಆ ಥರದ ನಿರ್ಧಾರ ತಗೊಂಡಿರ್ಲು. ನೋಡು, ಈಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದೆ ಏನಾಗಬೇಕು ಅದರ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದಲ್ವೇನಮ್ಮ? ನಿಮ್ಮ ಮಗಳು ಪ್ರೀತಿಗಿಂತ ನಿಮ್ ಸೊಸೆ ಮೇಲಿನ ಕಾಳಜಿನೇ ಹೆಚ್ಚಾಯ್ತಾ ಅಪ್ಪ? ಹಾಗಲ್ಲಮ್ಮ. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಜೋಡಿ ಅನ್ನೋದು ಪ್ರಕೃತಿ ನಿಯಮ. ಕಾಲ ಕಾಲಕ್ಕೆ ಮಳೆ ಬೆಳೆ ಹೇಗಾಗುತ್ತೋ ಹಾಗೆ ಮನುಷ್ಯರಾದ ನಮ್ಮಲ್ಲೂ ಬದಲಾವಣೆ ಆಗ್ತಿರಬೇಕು. ಎಷ್ಟು ದಿನ ಅಂತ ಹೀಗೆ ಇರ್ತೀಯಮ್ಮ? ಇನ್ನೊಂದೆರಡು ವರ್ಷ ಆದ್ರೆ ನಿನ್ ಕಣ್ ಮುಂದೆನೆ ಕವನಂಗೂ ಮದುವೆ ಆಗುತ್ತೆ. ಹಾಗೇನ್ ಮಾಡ್ತೀಯಾ? ಹೀಗೆ ಸುಮ್ಮನೆ ಇದ್ಬಿಡ್ತೀಯಾ? ಇರ್ತೀನಿ ಬಿಡಿ ಅಪ್ಪ, ಅದ್ರಲ್ಲೇನಿದೆ? ನೋಡಮ್ಮ ಅರ್ಚನಾ, ನಿನಗೆ ವಯಸ್ಸಾಗ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನನಗಂತೂ ವಯಸ್ಸಾಗ್ತಿದೆಯಮ್ಮ. ನನ್ನ ಮಗಳು ಮದುವೆ ಆಗಬೇಕು, ಅದನ್ನು ನಾನು ಕಣ್ಣು ತುಂಬ ನೋಡಬೇಕು, ಮೊಮ್ಮಗ ಜೊತೆ ಆಟ ಆಡಬೇಕು, ಇಂಥ ಕನಸುಗಳು ನನಗಿರಲ್ವೇನಮ್ಮ? ಮಾವ, ನೀವು ಬೇಜಾರು ಮಾಡ್ಕೋಬೇಡಿ. ಟೈಮ್ ಬಂದಾಗ ನಾನೇ ನಿಂತು ಅರ್ಚನನ್ ಮದುವೆ ಮಾಡಿಸ್ತೀನಿ. ಟೈಮ್ ಇದ್ದಾಗ ನನ್ನ ಜೊತೆ ನಿಂತು ನಾನು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಮದ್ವೆ ಮಾಡ್ಸಕ್ಕಾಗದೇ ಇರೋ ನೀವು ಈಗೇಗ್ರಿ ಟೈಮ್ ಬಂದಾಗ ಮದ್ವೆ ಮಾಡಿಸ್ತೀನಿ ಅಂತಿದ್ದೀರಾ? ನೀವ್ ಹೇಳ್ದಂಗೆ ಕೇಳೋದಕ್ಕೆ, ನೀವ್ ಆಡ್ತಂಗೆ ಕುಣಿಯೋದಕ್ಕೆ ನಾನು ನಿಮ್ ಕೈಗೊಂಬೆ ಅಲ್ಲ. ಈ ಮನೇಲಿ ಯಾರ ಹಂಗೂ ಇಲ್ದೆ ನನ್ನ ಪಾಡಿಗೆ ನಾನು ದುಡ್ಕೊಂಡು ತಿಂತಿದ್ದೀನಿ. ನನ್ನ ಜೀವನದಲ್ಲಿ ಮದ್ವೆ ಅನ್ನೋದು ಮುಗ್ದೋಗಿರೋ ಅಧ್ಯಾಯ. ಅದರಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದ್ರೆ ನನ್ನ ದಾರಿನ ನಾನು ನೋಡ್ಕೊತೀನಿ. ಸೌಂದರ್ಯ, ಅವಳು ಹಾಗೆಲ್ಲ ಮಾತಾಡಿ ಹೋದ್ಲು ಅಂತ ನೀನು ಬೇಜಾರು ಮಾಡ್ಕೋಬೇಡಮ್ಮ. ಅವಳೇನೋ ಹಳೆದನ್ನೆಲ್ಲ ಮರ್ತಿಲ್ಲ ಅನ್ಸುತ್ತೆ, ಅದೇ ಕೋಪದಲ್ಲಿದ್ದಾಳೆ. ಅವಳ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಮಾವ.
ಹಾಗಂತ ಅವಳಿಗೆ ಮದುವೆ ಮಾಡದೆ ಬಿಡೋಕ್ಕಾಗತ್ತಾ? 4 ಜನ 4 ಥರ ಮಾತಾಡ್ಕೊಳ್ತಾ ಇದ್ದಾರೆ. ಅದು ಅಲ್ಲದೆ ನೀವು ಅವಳ ಮದುವೆ ಬಗ್ಗೆ ಎಷ್ಟು ಕೊರಗ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಮಾವ. ಅದಕ್ಕೆ ನಾನೇ ಎಲ್ಲ ಜವಾಬ್ದಾರಿ ತಗೊಂಡು ನಾನೇ ನಿಂತು ಅವಳ ಮದುವೆ ಮಾಡ್ತೀನಿ. ನೀವು ಯೋಚನೆ ಮಾಡಬೇಡಿ. ನಿನ್ನ ಬಾಯಿಂದ ಈ ಮಾತು ಕೇಳಿ ಅರ್ಚನನ ಮದುವೆನೇ ಆಗೋಯ್ತೇನೋ ಅನ್ನೋ ಅಷ್ಟು ಖುಷಿ ಆಗ್ತಿದೆಯಮ್ಮ. ಅವಳಿಂದ ಇಷ್ಟೆಲ್ಲ ಅವಮಾನ ಆಗೋ ಥರ ಮಾತುಗಳನ್ನ ಕೇಳಿದ್ರು ಇನ್ನೂ ಅವಳಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ಯಲ್ಲಮ್ಮ. ನೀನೇ ಈ ಮನೆಗೆ ಸರಿಯಾದ ಸೊಸೆ. ನಿನ್ನಿಂದಾದ್ರೂ ಅರ್ಚನಾಗೆ ಆದಷ್ಟು ಬೇಗ ಮದುವೆ ಆದ್ರೆ ಹಂಗಷ್ಟೇ ಸಾಕಮ್ಮ. ಹೇಗಾದರೂ ಮಾಡಿ ಈ ಅರ್ಚನನ್ನ ಮದುವೆ ಮಾಡಿಸಿ ಯಾವತ್ತಿದ್ರೂ ಈ ದೊಡ್ಡ ಮನೆಗೆ ಈ ಸೌಂದರ್ಯನೇ ದೊಡ್ಡೋಳು ಅನ್ನೋ ಹಾಗೆ ನಾನು ಮಾಡ್ತೀನಿ. ಜೊತೆಗೆ ಅರ್ಚನಾನ ಈ ಮನೆಯಿಂದ ಹೋಗೋ ಹಾಗೆ ಮಾಡ್ತೀನಿ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿತೀನಿ ಮಾವ.